ಫ್ರೆಂಡ್ಸ್ ವೆಲ್ಕಮ್ ಟೆಕ್ ಸ್ಮಾರ್ಟ್ ಫ್ರೆಂಡ್ಸ್ KCT 2025 ಅಪ್ಡೇಟ್ಗೆ ನಿಮಗೆ ಸ್ವಾಗತ. ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ KCT 2025 ಆನ್ಲೈನ್ ಅಪ್ಲಿಕೇಶನ್ ಫಾರ್ಮು ಮತ್ತು ಎಕ್ಸಾಮ್ ಡೇಟು ಬಿಟ್ಟಿದ್ದಾರೆ, ನೀವು ಆಲ್ರೆಡಿ ನೋಡಿದ್ದೀರಾ. ಫ್ರೆಂಡ್ಸ್ ಇವಾಗ ನ್ಯೂ ಚೇಂಜಸ್ಸು ಲಾಸ್ಟ್ ಇಯರಿಂದ ಕಂಪೇರ್ ಮಾಡಿದ್ರೆ ಈ ಸಲ ಯಾವ ರೀತಿ ಚೇಂಜಸ್ ಮಾಡಿದ್ದಾರೆ, ಆನ್ಲೈನ್ ಅಪ್ಲಿಕೇಶನ್ ಫಾರ್ಮಲ್ಲಿ ಆಗಿರ್ಬೋದು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರ್ಬೋದು, ಕಂಪ್ಲೀಟ್ ಚೇಂಜ್ ಮಾಡಿದ್ದಾರೆ. ಯಾವ ಪ್ರೊಸೀಜರ್ ಹೇಳ್ತೀನಿ. ಇವಾಗ ನೀವೇನು ಡಾಕ್ಯುಮೆಂಟ್ ಅಪ್ಲೋಡ್ ಎಲ್ಲ ಮಾಡೋಂಗಿಲ್ಲ, ಈ ಸತಿ ಡೈರೆಕ್ಟಾಗಿ ಎಂಟರ್ ಮಾಡೋದು. ನಾನು ಯಾವ ರೀತಿ ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ನಿಮಗೆ, ಕರೆಕ್ಟಾಗಿ ಕೇಳ್ಕೊಳ್ಳಿ. ನೀವು ಏನು ಮಾಡಬೇಕಂದ್ರೆ ನಿಮ್ಮದು ಎಲ್ಲ ಬಿಫೋರ್ ಅಪ್ಲೈಯಿಂಗು ನೀವೆಲ್ಲ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರಬೇಕು. ಯಾಕಂದ್ರೆ ನೀವು ನಂಬರ್ ಹಾಕೋರುತ್ತೆ. ಫಾರ್ ಎಕ್ಸಾಂಪಲ್ ಇನ್ಕಮ್ ಆ್ಯಂಡ್ ಕಾಸ್ಟ್ ನಂಬರ್ ಅಂದರೆ RD ನಂಬರ್ ಕಂಪಲ್ಸರಿ ಬೇಕಾಗುತ್ತೆ, SLC ಕಾರ್ಡ್ ನಂಬರು ಮತ್ತು ನಿಮ್ಮದು SLC ನಂಬರಿಂದನೇ ನಿಮ್ದೆಲ್ಲ ಚೆಕ್ ಮಾಡಿಬಿಡುತ್ತೆ. ಸ್ಯಾಟ್ಸ್ ನಂಬರ್ ಇರುತ್ತಲ್ಲ ಆ ನಂಬರಿಂದನೇ ಫೆಚ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಯಾವ ರೀತಿ ಅಂತ ಪ್ರೊಸೆಸ್ ಅಂತ ಹೇಳ್ತೀನಿ. ನಿಮಗೆಲ್ಲ ಗೊತ್ತಾಗಿ ರಿಜಿಸ್ಟ್ರೇಷನ್ ಯಾವಾಗಿಂದ ಸ್ಟಾರ್ಟ್ ಆಗ್ತಾ ಇದೆ, ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಫಿಲ್ಲಿಂಗು 23 ಜನವರಿಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಅಲ್ಲಿ ಯಾವ ರೀತಿ ಇರುತ್ತಂದರೆ ನಿಮಗೆ OTP ಸೆಂಡ್ ಮಾಡ್ತಾರೆ ನಿಮ್ಮ ನಂಬರ್ಗೆ. ನೀವು ನಂಬರು ಮೇಲ್ ID ಕರೆಕ್ಟಾಗಿ ಎಕ್ಸಾಕ್ಟಾಗಿ ಕೊಡಿ. ಯಾಕಂದರೆ ಒಂದು ಸತಿ ನೀವು ಕೊಟ್ಟರೆ ಎಡಿಟ್ ಮಾಡೋಕ್ಕೆ ಬರೋಲ್ಲ ಆಪ್ಷನು, ಅದಕ್ಕೋಸ್ಕರ ಕರೆಕ್ಟಾಗಿ ಕೊಡಿ ನಂಬರು. ಅದು ನಿಮಗೆ ಅಲ್ಲಿ OTP ಮತ್ತು ಅಲ್ಲಿ ಅಪ್ಡೇಟ್ಸ್ ಎಲ್ಲ ಬರ್ತಾ ಇರುತ್ತೆ ನಿಮ್ಮ ನಂಬರ್ಗೆ. ಓಕೆ, ಆಮೇಲೆ ಒಂದು ನಂಬರ್ಗೆ ಒಂದು ರಿಜಿಸ್ಟ್ರೇಷನ್ ಮಾತ್ರ ಓಕೆ ಚೇಂಜ್ ಮಾಡೋಕ್ಕೆ ಬರಲ್ಲ ಅಂತ ಹೇಳಿದ್ದಾರೆ. ಓಕೆ, ಕ್ಯಾಂಡಿಡೇಟ್ ಹ್ಯಾಸ್ ಟು ಎಂಟರ್ ದಿ ಕರೆಕ್ಟ್ RD ನಂಬರ್. ನೀವು RD ನಂಬರ್ನ ಕರೆಕ್ಟ್ ಎಂಟರ್ ಮಾಡಬೇಕು. ಆಟೋಮೆಟಿಕ್ಕು ನೀವೇನು ಅಪ್ಲೋಡ್ ಮಾಡೋಂಗಿಲ್ಲ, ನಿಮ್ಮದು ಇನ್ಕಮ್ ಆ್ಯಂಡ್ ಕಾಸ್ಟ್ ಸರ್ಟಿಫಿಕೇಟು ಆಟೋಮೆಟಿಕ್ಕು ಇಟ್ ವಿಲ್ ಫೆಚ್ ಡಾಟಾ ಫ್ರಮ್ ದಿ ರೆವಿನ್ಯೂ. ನಿಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಆಟೋಮೆಟಿಕ್ಕು ಫೆಚ್ ಆಗುತ್ತೆ, ಅದು ಆಟೋಮೆಟಿಕ್ ವೆರಿಫೈ ಆಗುತ್ತೆ. ಓಕೆ, ಅದೇ ರೀತಿ ನೆಕ್ಸ್ಟು ಇನ್ ಕೇಸ್ ನಿಮ್ದು ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, 371 ಆಗಿರ್ಬೋದು, ಯಾವುದು ಆಟೋಮೆಟಿಕ್ಕು ರೆವಿನ್ಯೂ ಡಿಪಾರ್ಟ್ಮೆಂಟಿಂದಲೇ ಫೆಚ್ ಆಗುತ್ತೆ ಅಂತ ಹೇಳಿದೆ. ನೀವು ಎಂಟರ್ ಮಾಡಿದ ತಕ್ಷಣ ಫೆಚ್ ಆಗಿಬಿಡುತ್ತೆ ಆಟೋಮೆಟಿಕ್ಕು. ಅದೇ ರೀತಿ ಸ್ಟಡಿ ಡೀಟೇಲ್ ಯಾವ ರೀತಿ ಸ್ಟಡಿ ಡೀಟೇಲು ಎಲ್ಲಿಂದ ಫೆಚ್ ಆಗುತ್ತೆ ಅಂದರೆ ಸ್ಯಾಟ್ಸ್ ನಂಬರ್ ಹಾಕ್ತಿರಲ್ಲ, ಸ್ಯಾಟ್ಸ್ ನಂಬರ್ ಹಾಕಿದ ತಕ್ಷಣ ಇಮಿಡಿಯೇಟ್ಲಿ ಫೆಚ್ ಆಗುತ್ತೆ. ನೀವು ಎಲ್ಲಿ ಕಲ್ತಿರ್ತಾರೋ ಎಲ್ಲ ಬಂದುಬಿಡುತ್ತೆ. ಅಲ್ಲಿ ಸ್ಯಾಟ್ಸ್ ಐಡಿಯಲ್ಲಿ ಇರುತ್ತಲ್ಲ ID ಹಾಕಿಬಿಟ್ರೆ ಸಾಕು. ಸೊ ನೀವು ID ಹಾಕಬೇಕಾಗುತ್ತೆ. ಅದು SLC ನಂಬರು ಇಲ್ಲಿ ಇರುತ್ತಲ್ಲ, SLC ಮಾರ್ಕ್ಸ್ ಕೊಡು ಅಲ್ಲಿ ಇರುತ್ತೆ. ಸೊ ID ನಂಬರ್ ಹಾಕಿದ್ರೆ ಸಾಕು. ಓಕೆ, ಇಷ್ಟೇ ಪ್ರೊಸೆಸ್ ನೀವು. ಓಕೆ, ನೀವು ನೆಕ್ಸ್ಟ್ ಪ್ರೊಸೆಸ್ ಅಂದರೆ ನೀವು ಅಲ್ಲಿ ಕನ್ನಡ ಮೀಡಿಯಮ್ ರೋಲ್ ಮಾಡಿ ಅದೆಲ್ಲ ಆಲ್ರೆಡಿ ಫೆಚ್ ಮಾಡುತ್ತೆ. ಕನ್ನಡ ಮೀಡಿಯಮ್ ರೋಲ್ ಮಾಡಿದ್ರೆ ನಿಮ್ಮ ಸರ್ಟಿಫಿಕೇಟ್ ಇದ್ದರೆ ಹಂಗೆ ರೆಡಿ ಮಾಡಿ ಇಟ್ಕೊಳ್ಳಿ. ಓಕೆ, ಈ ಸತಿ ಏನು ನೀವು ಆಫ್ಲೈನ್ ವೆರಿಫಿಕೇಷನ್ ಇರಲ್ಲ, ಆಟೋಮೆಟಿಕ್ ಆನ್ಲೈನ್ ವೆರಿಫಿಕೇಷನ್ ಆಗುತ್ತೆ. ಆಮೇಲೆ ಆಫ್ಟರ್ ಸಬ್ಮಿಷನು ನಿಮಗೆ ಕ್ಲೇಮ್ ಸರ್ಟಿಫಿಕೇಟ್ ಅಂತ ಬರುತ್ತೆ. ಅಲ್ಲಿ ಡೌನ್ಲೋಡ್ ಆಪ್ಷನ್ ಕೊಡ್ತಾರೆ. ಒಂದು ಫಾರ್ಮ್ ಬಿಟ್ಟ ತಕ್ಷಣ ಅಂದರೆ ಲಿಂಕ್ ಬಿಟ್ಟ ತಕ್ಷಣ ನಿಮ್ಗೆ ಹೇಳ್ತೀನಿ ಯಾವ ರೀತಿ ಕ್ಲೇಮ್ ಸರ್ಟಿಫಿಕೇಟ್ ಡೌನ್ ಮಾಡ್ಕೊಳ್ಳೋದಂತ. ಒಂದು ಕ್ಲೇಮ್ ಸರ್ಟಿಫಿಕೇಟ್ ಅಂತ ಬರುತ್ತೆ, ಅದನ್ನು ನೀವು ಚೆಕ್ ಮಾಡಬೇಕು ಯಾವ್ದಾವ್ದು ಕ್ಲೇಮ್ ಮಾಡಿದ್ದಾರೆ ಅಂತ. ಫಾರ್ ಎಕ್ಸಾಂಪಲ್ ಕನ್ನಡ ಮೀಡಿಯಮ್ ಮತ್ತು SC ST ಆಗಿರೋ SC ಡಿಪಾರ್ಟ್ಮೆಂಟು ಮತ್ತು ಇನ್ಕಮ್ ಕಾಸ್ಟ್ ಬಿಟ್ಟು ಇನ್ಕಮ್ ಎಷ್ಟಿದೆ ಎಲ್ಲ ನೀವು ವೆರಿಫೈ ಮಾಡ್ಕೋಬೋದು. ಇನ್ ಕೇಸ್ ವೆರಿಫೈ ಆದರೆ ನೀವು ಮತ್ತೆ ಎಲ್ಲಿ ಹೋಗಿಲ್ಲ, ಎಲ್ಲಿ ವಿಸಿಟ್ ಮಾಡೋಂಗಿಲ್ಲ, ನೀವು ಕಾಲೇಜ್ ಅಥವಾ ಎಲ್ಲಿ ವಿಸಿಟ್ ಆಗಿಲ್ಲ. ಇನ್ ಕೇಸು ಕ್ಲೇಮ್ ಸರ್ಟಿಫಿಕೇಟಲ್ಲಿ ನಾಟ್ ಕ್ಲೇಮ್ಡ್ ಅಂತ ಬಂತಂದರೆ ವೆರಿಫೈ ಸ್ಲಿಪ್ ಡೌನ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ನೀವು ಓಕೆ, ಇನ್ ಕೇಸು ನಿಮ್ಮದು ಕ್ಲೇಮ್ ಸರ್ಟಿಫಿಕೇಟಲ್ಲಿ ನೋ ಬಂತಂದರೆ ಸಕ್ಸಸ್ ವೆರಿಫೈ ಸರ್ಚ್ ಎಲ್ಲಿ ವಿಸಿಟ್ ಮಾಡೋಂಗಿಲ್ಲ, ನೀವು ವೆರಿಫೈ ಸ್ಲಿಪ್ ಡೈರೆಕ್ಟಾಗಿ KE ವೆಬ್ಸೈಟಿಂದ ಡೌನ್ ಮಾಡ್ಕೋಬೇಕಾಗುತ್ತೆ. ಅದಾದ ತಕ್ಷಣ ಇನ್ ಕೇಸು ಅದು ಕ್ಲೇಮ್ ಸರ್ಟಿಫಿಕೇಟ್ ಇದೆ ಅಲ್ಲಿ ಪ್ರಿಂಟ್ ಮಾಡಿದ ತಕ್ಷಣ ನೋ ಬಂತಂದರೆ ನಾಟ್ ವೆರಿಫೈಡ್ ಬಂತಂದರೆ ನೀವು ಅವಾಗ ಏನು ಮಾಡಬೇಕಾಗುತ್ತೆ, ಅಷ್ಟು ಡಾಕ್ಯುಮೆಂಟ್ಸ್ ತೊಗೊಂಡು ಫಾರ್ ಎಕ್ಸಾಂಪಲು ಇನ್ಕಮ್ ಆ್ಯಂಡ್ ಕಾಸ್ಟ್ ಸರ್ಟಿಫಿಕೇಟ್ ಏನಾಗಿರುತ್ತಲ್ಲ, ನಿಮ್ದು ಯಾವ್ದಾದ್ರು ಕ್ಲೇಮ್ ಮಾಡಿರ್ತಲ್ಲ ಆ ಡಾಕ್ಯುಮೆಂಟ್ಸ್ ತೊಗೊಂಡು ನೀವು ಕಾಲೇಜಲ್ಲಿ ವಿಸಿಟ್ ಮಾಡಬೇಕಾಗುತ್ತೆ. ಕಾಲೇಜವರು ನಿಮಗೆ ವೆರಿಫೈ ಮಾಡ್ತಾರೆ ಅಂತ ಹೇಳಿದ್ದಾರೆ. ನೀವು ಎಲ್ಲಿ ಕಲ್ತಿರ್ತೀರಲ್ಲ 12th ಬೋರ್ಡು, ನೀವು ಎಲ್ಲಿ ಕಲ್ತಿರ್ತೀರಲ್ಲ ಆ ಕಾಲೇಜಿಗೆ ನೀವು ವೆರಿಫೈ ಮಾಡಬೇಕಾಗುತ್ತೆ. ಇನ್ ಕೇಸ್ ಇಲ್ಲಾಂದ್ರೆ ಮಾತ್ರ, ಇಲ್ಲಾಂದರೆ ಆಟೋಮೆಟಿಕ್ ವೆರಿಫೈ ಆಗುತ್ತೆ. ಓಕೆ, ನಿಮಗೆ ಈಚ್ ಸ್ಟೇಜಲ್ಲಿ ಮೆಸೇಜ್ ಬರುತ್ತೆ ಅಂತ ಹೇಳಿದ್ದಾರೆ. ಕ್ಯಾಂಡಿಡೇಟ್ ವಿಲ್ ಗೆಟ್ ದಿ ಈಚ್ ಸ್ಟೇಜ್ ಮೆಸೇಜ್ ಬರುತ್ತೆ. ಆಮೇಲೆ ಕಾಲೇಜ್ ಅಥಾರಿಟಿಗೆ ಅವರೇ ಎಂಟರ್ಡು ಅಪ್ಲಿಕೇಶನ್ ಇಟ್ಟಿದ್ದು ಕಾಲೇಜ್. ಓಕೆ, ಯಾವ ರೀತಿ ಮಾಡಿದ್ದಾರೆ, ಸಾಫ್ಟ್ವೇರ್ ಯಾವ ರೀತಿ ಮಾಡಿದ್ದಾರೆ, ರೆಡಿ ಮಾಡಿದ್ದಾರೆ ಈ ವರ್ಷ. ಇಂಪಾರ್ಟೆಂಟ್ ವೆರಿಫೈ ದಿ ಡಿಟೇಲ್ ಎಂಟರ್ಡಿಂದ ಕಾಲೇಜ್ ಲೆವೆಲ್ಲೇ ಎಂಟರ್ ಮಾಡ್ಬೇಕಂತ ಆ ರೀತಿ ಸಾಫ್ಟ್ವೇರ್ ರೆಡಿ ಮಾಡಿದ್ದಾರೆ. ಸೊ ಕಾಲೇಜವರು ವೆರಿಫೈ ಮಾಡ್ತಾರೆ, ಕಾಲೇಜವರಿಗೆ ಸಾಫ್ಟ್ವೇರ್ ರೆಡಿ ಮಾಡಿದ್ದಾರೆ KE ಅವರು, ಅಲ್ಲೇ ಅದೇ ಲೆವೆಲ್ಲೇ ರೆಡಿ ಮಾಡಿ ನಿಮಗೆ ಕೊಡ್ತಾರೆ. ಓಕೆ, ಅವರು ವೆರಿಫೈ ಮಾಡ್ತಾರೆ ನಿಮ್ಮದು. ಓಕೆ, ಅದಾದ ತಕ್ಷಣ ನಿಮ್ಮದು ಆಫ್ಟರ್ CET ಎಕ್ಸಾಮು ನಿಮ್ದು ಏನಾದರೂ ಸ್ಪೆಷಲ್ ಕ್ಯಾಟಗಿರಿ ಲೈಕ್ NCC, ಸ್ಪೋರ್ಟ್ಸು, ಡಿಫೆನ್ಸ್ ಕೋಟಾ, ಆಂಗ್ಲೋ ಇಂಡಿಯನ್ ವಿಲ್ ಬಿ ಅನೌನ್ಸ್ KE ವೆಬ್ಸೈಟು. ಅದು ಸಪ್ರೇಟ್ ವೆರಿಫಿಕೇಷನ್ ಸಪ್ರೇಟಾಗಿ ಅನೌನ್ಸ್ ಮಾಡ್ತಾನೆ. ದಟ್ ಟೈಮು ಕ್ಲೇಮಿಂಗ್ ಸ್ಪೆಷಲ್ ಕ್ಯಾಟಗಿರಿ ಶುಡ್ ಬಿ ರಿಲೆವೆಂಟ್ ಸರ್ಟಿಫಿಕೇಟ್ KE ಬೆಂಗಳೂರಿಗೆ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಈ ಕ್ಯಾಟಗಿರಿ ಮಾತ್ರ ನೀವು ಎಲ್ಲ ಸರ್ಟಿಫಿಕೇಟ್ ತೊಗೊಂಡು KE ಬೆಂಗಳೂರಿಗೆ ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ಇದು ಆಫ್ಟರ್ CET ಎಕ್ಸಾಮ್, ಇವಾಗೇನಿಲ್ಲ, ಆಫ್ಟರ್ CET ಎಕ್ಸಾಮಲ್ಲಿ ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ಓಕೆ, ಸೊ ಇದು ಕಾಮನ್ ಫಾರ್ ಆಲು. ನಿಮಗೆಲ್ಲ ಗೊತ್ತಿರೋಗೆ ಇಂಜಿನಿಯರಿಂಗು, ಅಲೈಡ್ ಸೈನ್ಸು, BPO ಮತ್ತು ಎಲ್ಲರಿಗೂ ಇದು ಸೇಮು, ಒಂದೇ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ. ನೀವೆಲ್ಲದಕ್ಕೂ ನೀಟು ಬಡೋದ್ರೆ ಎಲ್ಲದಕ್ಕೂ ಒಂದು ಅಪ್ಲಿಕೇಶನ್ ಇರುತ್ತೆ. ಕರೆಕ್ಟಾಗಿ ಎಂಟರ್ ಮಾಡಿ. ನಾನು 23 ಜನವರಿ ಬಿಟ್ಟ ತಕ್ಷಣ ಅಪ್ಡೇಟ್ ಮಾಡ್ತೀನಿ ನಿಮಗೆ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡೋದಂತ. ಈ ವರ್ಷ ಚೇಂಜಸ್ ಮಾಡಿದ್ದಾರೆ. ಸೊ ಇದೊಂದು ಈಸಿನೇ, ಯಾಕಂದರೆ ನೀವು ಎಂಟರ್ ಮಾಡಿದ ತಕ್ಷಣ ಆಟೋಮೆಟಿಕ್ ಫೆಚ್ ಮಾಡುತ್ತೆ. ನೀವು ನೋ ನೀಡ್ ಟು ಅಪ್ಲೋಡ್ ದಿ ಡಾಕ್ಯುಮೆಂಟ್ಸ್. ಓಕೆ, ಸೊ ಇದು ಅಪ್ಡೇಟ್ ಆಗಿತ್ತು ಈ ವರ್ಷದ್ದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.